ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಏನಪ್ಪ ಸ್ಪೆಷಲ್ ಅಂದರೆ, ಇವತ್ತು ನನ್ನ ಕ್ಲೋಸ್ ಫ್ರೆಂಡು ಸೀಮಂತ ಇದೆ. ಸೊ ಆ ಸೀಮಂತಕ್ಕೆ ಎಲ್ಲ ನನ್ನ ಸ್ಕೂಲ್ ಫ್ರೆಂಡ್ಸ್ ಬರ್ತಾ ಇದ್ದಾರೆ. ಸೊ ಅವ್ರನ್ನ ನಾನು ಎಕ್ಸೈಟ್ಮೆಂಟಲ್ಲಿ ನಾನು ವೆಯ್ಟ್ ಮಾಡ್ತಾಯಿದ್ದೀನಿ ಅವ್ರನ್ನ ಮೀಟ್ ಮಾಡೋಕ್ಕೆ, ಅವ್ರ ಜೊತೆ ಮತ್ತೆ ಹಳೆ ದಿನಗಳನ್ನೆಲ್ಲ ಮಾತಾಡೋಕ್ಕೆ. ಸೊ ಅದಕ್ಕೋಸ್ಕರನೆಲ್ಲ ಅವಳಿಗೂ ವಿಶ್ ಮಾಡೋಕ್ಕೆ, ಅವಳಿಗೆ ಆಲ್ ದ ಬೆಸ್ಟ್ ಹೇಳೋಕ್ಕೆ ನಾನು ಅವಳ ಫಂಕ್ಷನ್ಗೆ ಹೋಗ್ತಾ ಇದ್ದೀನಿ. ಸೊ ಫಂಕ್ಷನ್ಗೆ ಹೋಗೋಕ್ಕೆ ಹಿಂಗೆ ಹೋದರೆ ಚೆನ್ನಾಗಿರುತ್ತಾ? ಸೊ ಅದಕ್ಕೆ ಸ್ವಲ್ಪ ಮೇಕಪ್ ಮಾಡಿಕೊಂಡು ರೆಡಿಯಾಗಿ ಆಮೇಲೆ ನಿಮಗೆ ಸಿಗ್ತೀನಿ. ಬಾಯ್. ಓಕೆ, ಚೆನ್ನಾಗೆ ಕಾಣಿಸ್ತಾ ಇದ್ದೀನಿ. ರೆಡಿಯಾಗಿ ಫಂಕ್ಷನ್ಗೆ ಹೋಗಿ ಚೆನ್ನಾಗಿ ತಿಂದ್ಕೊಂಡು ಆರಾಮಾಗಿ ಮನೆಗೆ ಬರೋಣ ಅಂತ ನಾನು ಅಂದ್ಕೊಂಡ್ರೆ, ನಮ್ಮ ಮನೇಲಿ ಅಷ್ಟು ಬೇಗ ಚಿಕನ್ನು ಫಿಶ್ಶು ತಂದಿಟ್ಟವ್ರೆ. ಅದನ್ನೆಲ್ಲ ಅಡುಗೆ ಮಾಡಿ ಅವಕ್ಕೆ ಹೋಗ್ಬೇಕು. ಹೋಗಿ ಮಾಡಿಬಿಟ್ಟು ಹೋಗೋಣ. ಬಟ್ ಯಾವ ಥರ ಮಾಡ್ತೀನಿ ಅಂತ ನಿಮಗೆ ಹಂಗೆ ನಾನು ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ. ನಾನು ಮೆಂತ್ಯ ಚಿಕನ್ ಫ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಯಾವ ಥರ ಮಾಡೋದು ಅಂತ ನಾನು ತೋರಿಸ್ತೀನಿ. 2 ಚಕ್ಕೆ, 2 ಏಲಕ್ಕಿ, 1-2 ಮೆಣಸು, 1-2 ಲವಂಗ, ಇಷ್ಟು ಮಸಾಲೆ ಐಟಮ್ ಹಾಕ್ಕೋಬೇಕು. ಸೊ ಇವಾಗ ಬೆಳ್ಳುಳ್ಳಿ, ಶುಂಠಿ, ಒಂದು 10-12 ಹಸಿಮೆಣಸಿನ್ಕಾಯಿ. ಸೊ ಇದನ್ನು ಇವಾಗ ಚೆನ್ನಾಗಿ ಫ್ರೈ ಮಾಡೋಣ. ಇದು ಸ್ವಲ್ಪ ಫ್ರೈ ಆಗ್ತಾ ಇರಲಿ. ಈ ಸೈಡು ಇವಾಗ ಎಣ್ಣೆ ಕಾದಿದೆ, ಅದಕ್ಕೆ ಚಿಕನ್ ಹಾಕೋಣ. ನಾವು ಇದು 1 kg ಚಿಕನ್ ತೊಗೊಂಡಿದ್ದೀವಿ. ಸೊ ಇದಕ್ಕೆ ಇಷ್ಟು ನಾನು ಇಂಗ್ರೀಡಿಯೆಂಟ್ಸ್ ತೊಗೊಂಡಿರೋದು. ನೀವೇನಾದ್ರು 2 kg 3 kg ನೀವು ನೋಡಿಕೊಂಡು ಹಾಕ್ಕೊಳ್ಳಿ. ಸೊ ಇದು ಸ್ವಲ್ಪ ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಲಿ. ಸೊ ಇವಾಗ ಇದಕ್ಕೆ ಈರುಳ್ಳಿ ಹಾಕ್ಕೊಳ್ಳೋಣ. ಸೊ ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗೋ ಥರ ಬಾಳಿಸ್ಕೊಳ್ಳೋಣ. ಸೊ ಈ ಸೈಡು ಚಿಕನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಸೊ ಇದಕ್ಕೆ ಇವಾಗ ಸ್ವಲ್ಪ ಉಪ್ಪು, ಖಾರದ ಪುಡಿ, ಧನಿಯಾ ಪುಡಿ ಹಾಕ್ಕೊಳ್ಳೋಣ. ಸೊ ಇಲ್ಲಿ ಇದಕ್ಕೆ ಇವಾಗ ಉಪ್ಪು, ಖಾರದ ಪುಡಿ, ಧನಿಯಾ ಪುಡಿ ಎಲ್ಲ ನಾನು 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಯಾಕಂದರೆ ನಾನು ಆಲ್ರೆಡಿ ಹಸಿಮೆಣಸಿನ್ಕಾಯಿ, ಪುದೀನ, ಕೊತ್ತಂಬರಿ ಇಲ್ಲಿ ಜಾಸ್ತಿ ಹಾಕಿರೋದ್ರಿಂದ ನಾನು ಇಲ್ಲಿ ಕಮ್ಮಿ ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಈ ಸೈಡು ಸ್ವಲ್ಪ ಈರುಳ್ಳಿ ಮಾಗಿದೆ. ಸೊ ಇವಾಗ ಇದಕ್ಕೆ ಕೊತ್ತಂಬರಿ, ಪುದೀನ ಮತ್ತು ಮೆಂತ್ಯ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಇದನ್ನು ಇವಾಗ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡಿ ಪೇಸ್ಟ್ ಮಾಡ್ಕೋಬೇಕು. ಸೊ ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡಿದ್ದೀನಿ. ಸೊ ನೋಡಿ, ಚೆನ್ನಾಗಿ ಕುದೀತಾ ಇದೆ. ಇದಕ್ಕೆ ಸ್ವಲ್ಪ ಈಗ ಮೊಸರು ಹಾಕ್ಕೊಳ್ಳೋಣ. ಸೊ ಇದು ಇವಾಗ ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗಿದೆ. ಇವಾಗ ಇದನ್ನು ರುಬ್ಕೊಳ್ಳೋಣ. ಇದನ್ನು ಇವಾಗ ರುಬ್ಕೊಂಡಿದ್ದೀನಿ ನೋಡಿ. ವಾವ್, ಎಷ್ಟು ಗ್ರೀನ್ ಆಗಿ
ಕಾಣಿಸ್ತಾ ಇದೆ, ನ್ಯಾಚುರಲ್ ಕಲರ್. ಸೊ ಇದನ್ನು ಇವಾಗ ಚಿಕನ್ಗೆ ಹಾಕೋಣ. ಇದು ಇವಾಗ ಚೆನ್ನಾಗಿ ಕುದೀಲಿ, ಕುದ್ದಾದ್ಮೇಲೆ ಟೇಸ್ಟ್ ನೋಡಿ ಆಫ್ ಮಾಡೋಣ. ಸೊ ಫೈನಲಿ ಚಿಕನ್ ಆಗಿದೆ, ಚಿಕನ್ ಫ್ರೈ ಆಗಿದೆ. ಸೊ ಇವಾಗ ಇದನ್ನು ಆಫ್ ಮಾಡ್ತಾಯಿದ್ದೀನಿ. ಸೈಡಲ್ಲಿ ಅನ್ನಕ್ಕೂ ಇಕ್ಕಿದ್ದೀನಿ. ಅಡುಗೆ ಮಾಡೋಷ್ಟರಲ್ಲಿ ನೋಡಿ ಮೇಕಪ್ ಎಲ್ಲ ಹೋಗಿದೆ. ಸೊ ಇವಾಗ ಮತ್ತೆ ಹೋಗಿ ನಾನು ರೆಡಿ ಆಗಬೇಕು. ಸೊ ರೆಡಿ ಆಗಿಬಿಟ್ಟು ಆಮೇಲೆ ನಿಮಗೆ ಸಿಗ್ತೀನಿ. ಬಾಯ್. ಸೊ ಫೈನಲಾಗಿ ಈ ಥರ ರೆಡಿ ಆಗಿದ್ದೀನಿ. ಸೊ ಇವಾಗ ನನ್ನ ಫ್ರೆಂಡ್ಸ್ ಎಲ್ಲ ಆಲ್ರೆಡಿ ಹೋಗಿ ಪಾಪ ಗಿಫ್ಟ್ ನೋಡ್ತಾ ಇದ್ದಾರಂತೆ. ಸೊ ನಾನು ಹೋಗಿ ಗಿಫ್ಟ್ನ ಸೆಲೆಕ್ಟ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಸೊ ಬನ್ನಿ ಇವಾಗ. ಸೊ ಇವಾಗ ನಾನು, ನಮ್ಮ ಹಸ್ಬೆಂಡು ಮತ್ತು ನನ್ನ ಮಗ 3 ಜನನೂ ಹೋಗ್ತಾ ಇದ್ದೀವಿ. ಹಾಯ್ ಮೇಡಮು. ನಾನೊಂದು ಯೂಟ್ಯೂಬ್ ಚಾನಲ್ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಅದಕ್ಕೆ ನೀವೆಲ್ಲ ಏನು ಮಾಡಬೇಕು? ಸಬ್ಸ್ಕ್ರೈಬ್ ಮಾಡಬೇಕು. ಹಾಂ, ಹೋಗ್ಬಿಟ್ಲಿ ನಡಿಯಮ್ಮ. ಗಿಫ್ಟ್ ತೊಗೊಂಡಿದ್ದೀವಿ. ಇದನ್ನು ಎಲ್ಲ ನನ್ನ ಫ್ರೆಂಡ್ಸು ಕಾಸು ಹಾಕ್ಬಿಟ್ಟು ಎಲ್ಲ ಶೇರಲ್ಲಿ ತೊಗೊಂಡಿದ್ದೀವಿ ಇವಾಗ ಗಿಫ್ಟ್ನ. 20 ರೂಪಾಯಿ ಎಕ್ಸ್ಟ್ರಾ ಕೊಟ್ಟು ಫೋಕಸ್ ಹಾಕೆ. 20 ರೂಪಾಯಿ ಎಕ್ಸ್ಟ್ರಾ ಕೊಟ್ಟು ಫೋಕಸ್ ಹಾಕೆ. ನಾನು ಅದೇ ಹೊಸ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ. ಅದಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ, ಇನ್ನೂ ಜಾಸ್ತಿ ಫ್ರೆಂಡ್ಸ್ಗೆ. ಪೂಜಾ ಎಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಹೇಳಿ. ಸಪೋರ್ಟ್. ಬಾಯ್ ಎಲ್ಲರಿಗೂ. ಏನಕ್ಕೆ ಇಟ್ಕೊಡ್ತೀಯ ನನ್ನನ್ನು? ನಿನ್ನನ್ನು ಇಟ್ಕೊಡ್ತೀನಿ ನಾನು. ಇಟ್ಕೊಂಡು ನಡಿಯೋ. ಓಹ್ ಹೆಂಗ ಅವನೇ ನನಗೆ ಆವಾಜ್ ಆಗ್ತಾನೆ. ಅಮ್ಮನ ಮರ್ಯಾದೆನೆಲ್ಲ ಇವನಿಗೆ. ರಾಸ್ಕಲ್.